ಅಮ್ಮ ಅಮ್ಮ ಯಾರು ನೀವು? ನನ್ನ ಕಣ್ಣು ಸರಿಯಾಗಿ ಕಾಣಲ್ಲ, ಹತ್ರ ಬನ್ನಿ. ನಾನಮ್ಮ, ಪದ್ದು ಅಂತ, ಪೃಥ್ವಿ ಸ್ನೇಹಿತ. ಇವರು ನಮ್ಮ ಯಜಮಾನ್ರು ವೀರೇಂದ್ರ ಸರ್ ದೇಸಾಯಿ. ಹೌದಾ? ನನಗೆ ನೆನಪಾಗ್ಲಿಲ್ವೇ? ವಯಸ್ಸಾಯ್ತು ನೋಡಿ, ಹಾಳು ಮರು ಏನೂ ಗೊತ್ತಾಗ್ತಿಲ್ಲಪ್ಪ. ಪರವಾಗಿಲ್ಲಮ್ಮ, ನೀವು ನಮ್ಮನ್ನು ನೋಡಿ 25-30 ವರ್ಷಗಳಾಯ್ತಲ್ಲ, ಅದಕ್ಕೆ ನೆನಪಾಗ್ತಾ ಇಲ್ಲ. ನೀವು ಹೇಗಿದ್ದೀರಾ? ಆರೋಗ್ಯ ಹೇಗಿದೆ? ಹೇಗೋ ಇದ್ದೀನಪ್ಪ. ಆ ಶಿವ ಬಂದು ಕರೆಯೋ ದಿನಕ್ಕೆ ಕಾಯ್ತಾ ಇದ್ದೀನಿ. ಒಂದೇ ಸಲ ಸಾವು ಅನ್ನೋಂಥದ್ದು ಬರ್ದೆ ದಿನ ಸತ್ತು ಬದುಕ್ತಿದ್ದೀನಿ. ಚಚಿ ಬಿಡ್ತು, ಯಾಕಾಗಿ ಮಾತಾಡ್ತೀರಾ? ಏನ್ ಮಾಡ್ಲಪ್ಪ, ಒಂಟಿ ಮುದುಕಿ, ದಿಕ್ಕು ದೆಸೆ ಯಾರು ಇಲ್ಲ. ಸಾವು ತಾನೇ ನಮಗ್ ನೆಮ್ಮದಿ ಕೊಡೋದು. ಯಾಕಮ್ಮ? ನಿಮ್ಮ ಮಗ ಪೃಥ್ವಿ ಇದ್ದಾನಲ್ಲ, ಅವನು ನಿಮ್ಮನ್ನ ನೋಡ್ಕೊತಾ ಇಲ್ವಾ? ಪೃಥ್ವಿ ನನ್ನ ಬಿಟ್ಟು ಹೋಗಿ ಎಷ್ಟೋ ವರ್ಷಗಳಾಯ್ತು. ಅವನಿದ್ದಾನೋ ಇಲ್ವೋ ಒಂದು ಗೊತ್ತಿರ್ಲಿಲ್ಲಪ್ಪ ನನಗೆ. ಆದ್ರೆ ಇದ್ದಕ್ಕಿದ್ದಾಗೆ 1 ತಿಂಗಳ ಹಿಂದೆ ಅವನ್ ಮನೆಗೆ ಬಂದ. ಹೌದಾ? ಈಗ ಪೃಥ್ವಿ ಎಲ್ಲಿದ್ದಾನೆ? ಗೊತ್ತಿಲ್ಲ ಕಣಪ್ಪ. ಮನೆಗೆ ಬಂದವನು ಒಂದು 10-15 ದಿನ ಮನೆಯಲ್ಲಿದ್ದ. ನನ್ನನ್ನು ಚೆನ್ನಾಗಿ ನೋಡ್ಕೊಂಡ. ಆದ್ರೆ ಅವನ್ ಮಾತ್ರ ಯಾವುದೋ ಯೋಚನೆಯಲ್ಲಿ ಕೊರಗೋಗಿದ್ದ. ಏನು ಅಂತ ಕೇಳಿದ್ರೆ, ನನ್ನ ಹಿಂದೆ ಯಾರೋ ಇದ್ದಾರೆ, ಅವ್ರು ನನ್ನ ಬದುಕೋದಕ್ಕೆ ಬಿಡಲ್ಲ, ನಾನು ಉಳಿಯೋದೇ ಕಷ್ಟ ಅಂತ ಅಂತಿದ್ನಪ್ಪ. ಆಮೇಲೆ ಒಂದಿನ ಇದ್ದಕ್ಕಿದ್ದಂಗೆ ನಾಪತ್ತೆ ಆಗ್ಬಿಟ್ನಪ್ಪ. ಇವತ್ತಿನವರೆಗೂ ಅವನು ಬಂದೇ ಇಲ್ಲಪ್ಪ. ಎಲ್ಲಿದ್ದಾನೋ ಏನಾಯ್ತೋ ಒಂದು ಗೊತ್ತಿಲ್ಲಪ್ಪ. ಕಳ್ದೋದ್ ಮಗ ಸಿಕ್ಕದ್ನಲ್ಲ ಅಂತ ಖುಷಿ ಪಡೋ ಅಷ್ಟರಲ್ಲಿ ಮತ್ತೆ ನನ್ನಿಂದ ದೂರ ಆಗೋದ. ಈ ಮುದುಕಿಗೆ ಕಡೆಗಾಲದಲ್ಲಿ ನೋವು ಕೊಟ್ಬಿಟ್ಟೆ. ಆಯ್ತಮ್ಮ, ಆಯ್ತು, ನೀವು ಸಮಾಧಾನ ಮಾಡ್ಕೊಳ್ಳಿ. ಪೃಥ್ವಿ ಎಲ್ಲೇ ಇದ್ರು ಮತ್ತೆ ಬಂದೇ ಬರ್ತಾನೆ. ಯಜಮಾನ್ರೆ, ಈ ತಾಯಿ ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಪೃಥ್ವಿ ಬದುಕಿಲ್ಲ ಅನ್ಸುತ್ತೆ. ನಿನ್ನ ಹೇಳೋ ಪೃಥ್ವಿ 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 ನನಗೆ ಮೋಸ ಮಾಡಿ ಸತ್ತು ಹೋಗ್ಬಿಟ್ಟ. ಯಜಮಾನ್ರೆ, ಪೃಥ್ವಿನ ಯಾರ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದಾರೆ. ಅದು ಅವನಿಗೂ ಗೊತ್ತಾಗಿದೆ. ಅವ್ರು ಯಾರು ಇರ್ಬೋದು ಅಂತ ನಾವು ಕಂಡುಹಿಡಿಬೇಕು. ಅದರಿಂದ ಏನು ಪ್ರಯೋಜನ ಇಲ್ಲ ರೀ. ಹಾಗಲ್ಲ ಯಜಮಾನ್ರೆ, ಪೃಥ್ವಿನ ಯಾರೋ ಕೊಂದಿದಾರಂದ್ರೆ ಅದರಿಂದ ಯಾವುದೋ ರಹಸ್ಯ ಇದ್ದೇ ಇರುತ್ತೆ. ನಿಮ್ಗೂ ಕೆಲವು ಸತ್ಯಗಳು ಗೊತ್ತಾಗಬೇಕು ಅಂತ ನೀವು ಹೇಳ್ತಾ ಇದ್ರಿ. ಅದಲ್ಲದೆ ಅವನ ಬಗ್ಗೆ ಏನೇ ಕೋಪ ಇದ್ರು, ಅವ್ನು ಸತ್ತಿದ್ದೇನೆ ಅನ್ನೋದಾದ್ರೆ ಅವನ್ನ ಕ್ಷಮಿಸಿ ಅವನ ಸಾವಿಗೆ ನ್ಯಾಯ ಕೊಡ್ಬೋದಲ್ವಾ? ಅವ್ರು ನಿಮಗೆ ಮೋಸ ಮಾಡಿದ್ದು ಸಾಕ್ಷಿ ಸಮೇತ ಏನಾದರೂ ನಿಮಗೆ ಗೊತ್ತಾಗಿದೆಯಾ? ಈಗಲೂ ಕಾಲ ಮಿಂಚಿಲ್ಲ. ಅವರಿಂದ ನಿಜವಾಗ್ಲೂ ತಪ್ಪಾಗಿದೆಯೋ ಇಲ್ವೋ ಅನ್ನೋದನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿ. ಸರಿ ಪದ್ಮನಾಭ ಅವರೇ, ಅವ್ನು ಮಾಡಿದ್ದನ್ನೆಲ್ಲ ಮರೆತು ಅವನ ಸಾವಿಗೆ ನ್ಯಾಯ ಕೊಡ್ಸೋಣ. ಅದೇ ಮಾನವೀಯತೆ. ನಿಜವಾಗ್ಲು ನಿಮ್ದು ದೊಡ್ಡ ಗುಣ ಯಜಮಾನ್ರೆ. ಹಾಗಿದ್ರೆ ಅವನಿಂದ ಯಾರು ಬಿದ್ದಿದ್ರು ಅಂತ ಮೊದಲು ಕಂಡುಹಿಡಿಬೇಕು. ಅಕ್ಕ, ದೇವತೆ ಅಂತ ನಿನ್ನ ಹೊಟ್ಟೆನಲ್ಲಿ ಇಂಥ ಕೆಟ್ಟ ಹುಳು ಹುಟ್ಟಬಾರ್ದಿತ್ತಕ್ಕ. ಯಾಕೋ ಹೀಗೆಲ್ಲ ಮಾಡ್ದೆ? ನೀನ್ ಹೀಗೆಲ್ಲ ಮಾಡ್ತೀಯ ಅಂತ ಗೊತ್ತಿದ್ದಿದ್ರೆ ನೀನ್ ಹುಟ್ಟಾಗ್ಲೇ ನೀನ್ ಕುತ್ತಿ ಹಿಡಿದು ಸಾಯಿಸ್ಬಿಡ್ತಿದ್ದೆ. ನನ್ನ ತಮ್ಮ ದೊಡ್ಡ ಮನ್ಸ್ ಮಾಡಿ ನಮ್ಮೆಲ್ರಿಗೂ ಅವನ್ ಮನೇಲಿ ಆಶ್ರಯ ಕೊಟ್ಟಿದ್ದಾರೆ. ಆದ್ರೆ ನೀನು ಅವನ್ ಮನೇಲಿ ಇಟ್ಕೊಂಡು ಮನೆ ಹಾಳು ಕೆಲಸ ಮಾಡಿದ್ಯಲ್ಲ, ಯಾಕೆ ಹೀಗ್ ಮಾಡ್ದೆ?
ಅಲ್ಲಮ್ಮ ಸಾವಿತ್ರಿ, ಇಂಥ ದೊಡ್ಡ ವಿಷಯನ ಯಾಕೆ ನಮ್ಗಳಿಗೆ ಹೇಳಿಲ್ಲ? ಯಾಕೆ ಇಷ್ಟು ದಿನ ಮುಚ್ಚಿಟ್ಟಿದ್ದೆ? ಅಲ್ಲ ರೀ, ಅವಳು ಹೇಗೆ ಹೇಳ್ತಾಳೆ ಯಾವುದೇ ಹುಡುಗಿ ಜೀವನದಲ್ಲಿ ನಡಿಬಾರ್ದು ಅವಳ ಜೀವನದಲ್ಲಿ ನಡೆದಿದೆ, ಅವಳು ಅದನ್ನ ಎಲ್ಲರ ಹತ್ರ ಹೇಳಕ್ಕಾಗುತ್ತಾ? ಅವಳು ಮೊದಲೇ ಹಳ್ಳಿ ಹುಡುಗಿ, ತುಂಬಾ ಮುಗ್ದೆ. ಈ ರಾಕ್ಷಸ ಅವಳನ್ನ ಹೆದರಿಸಿ ಬಾಯಿ ಮುಚ್ಚಿರಲ್ವಾ? ಮಾಡಿರ್ತಾನೆ, ಅಂತ ಕೆಲಸನೂ ಮಾಡಿರ್ತಾನೆ. ಸಾವಿತ್ರಿ ನನ್ನ ಪ್ರಾಣ ಕಾಪಾಡ್ದ. ಸಾಲಿ ಗ್ರಾಮದ ಹೆಣ್ಣು ಮಗಳು. ಅದು ಅಲ್ಲದೆ ಈ ಮನೆಯಲ್ಲಿ ಒಂದು ಹೆಣ್ಮಗುಗೆ ಅನ್ಯಾಯ ಆಗಿದೆ. ನೀನು ಮಾಡಿರೋದು ಸ್ವಲ್ಪ ತಪ್ಪಲ್ಲ, ನಿನಗೆ ಶಿಕ್ಷೆ ಆಗಲಿಲ್ಲ. ಸುರೇಂದ್ರ, ಪೊಲೀಸ್ನವ್ರಿಗೆ ಫೋನ್ ಮಾಡು. ನಾನೇ ಕಂಪ್ಲೇಂಟ್ ಕೊಡ್ತೀನಿ. ಸಾಯೋವರೆಗೂ ಜೈಲಲ್ಲಿ ಕೊಡಿ. ಅಣ್ಣ, ಅದು ಫೋನ್ ಮಾಡು ಅಂದ್ನಲ್ಲ. ಕೊಡು ಫೋನ್ನ. ಯಜಮಾನ್ರೆ, ಹೇಳಮ್ಮ, ಯಜಮಾನ್ರೆ, ಹೇಳು ಹೇಳು. ನಿಮ್ದಪ್ಪ ಅಂತೀನಿ, ಅವ್ರನ್ನೆಲ್ಲಿಗೂ ಕಳಿಸ್ಬೇಡಿ. ನನಗೆ ಅನ್ಯಾಯ ಆಗೈತೆ ನಿಜ, ಆದ್ರೆ ನೀವು ಅವ್ರನ್ನ ಪೊಲೀಸ್ ಅವ್ರಿಗೆ ಒಪ್ಪಿಸ್ಬಿಟ್ರೆ ನನ್ನ ಬದುಕು ಮುಳ್ಕೋಯ್ತದೆ ಯಜಮಾನ್ರೆ. ಇವರು ನನ್ನ ತವ ಪಿರುತಿ ನಾಟಕ ಆಡಿರ್ಬೋದು, ಆದ್ರೆ ನಾನು ಅವ್ರನ್ನ ಪ್ರೀತಿಸಿದ್ದು ಸುಳ್ಳಲ್ಲ ಯಜಮಾನ್ರೆ.